ಹಾಯ್ ಹಲೋ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮೊದಲೇದಾಗಿ ಎಲ್ಲರೂ ಹೇಗಿದ್ದೀರಾ? ಹೋಪ್ಫುಲಿ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲ ನಿಮ್ಮ ಕೆಲಸಗಳು ಕೂಡ ನೀವು ಅಂದ್ಕೊಂಡಾಗೆ ಚೆನ್ನಾಗಿ ನಡೀತಾ ಇದೆ ಅಂತ ಕೂಡ ನಾನು ಭಾವಿಸ್ತೀನಿ. ಸ್ನೇಹಿತರೆ, ಇವತ್ತಿನ ಈ ಒಂದು ಸ್ಟೋರಿ ಬಂದುಬಿಟ್ಟು ನಮ್ಮ ಕರ್ನಾಟಕದಲ್ಲೇ ತುಮಕೂರಲ್ಲಿ ಆದಂತಹ ಒಂದು ನೈಜ ಘಟನೆ. ಆ್ಯಂಡ್ ಈ ಒಂದು ಸ್ಟೋರಿನ ನಮ್ಮದೇ ಆದಂತಹ ಒಬ್ಬರು ಸಬ್ಸ್ಕ್ರೈಬರ್ ನರೇಶ್ ಅನ್ನೋರು, ಅವರು ಈ ಒಂದು ಸ್ಟೋರಿನ ನನ್ನ ಜೊತೆ ಶೇರ್ ಮಾಡಿದ್ರು. ಆ್ಯಂಡ್ ಸ್ಟೋರಿ ಪರ್ಸ್ನಲಿ ನನಗೆ ತುಂಬಾ ಇಷ್ಟ ಆಯಿತು. ಆದ್ದರಿಂದ ಈ ಒಂದು ಸ್ಟೋರಿನ ನಿಮ್ಮ ಎದುರುಗಡೆ ತರಬೇಕು ಅಂತ ನಾನು ಡಿಸೈಡ್ ಮಾಡಿ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಹೋಪ್ಫುಲಿ ಈ ಒಂದು ಕತೆ ನೀವು ಕೂಡ ಎಂಜಾಯ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ಹಾಗೆಯೇ ನಿಮ್ಮ ಹತ್ರನೂ ಏನಾದರೂ ರಿಯಲ್ ಹಾರರ್ ಸ್ಟೋರೀಸ್ ಅಥವಾ ರಿಯಲ್ ಬೇಸ್ಡ್ ಇನ್ಸಿಡೆಂಟ್ಸ್ ಏನಾದರೂ ಇದ್ದರೆ ನೀವು ನನ್ನ ಜೊತೆ ಶೇರ್ ಮಾಡ್ಕೋಬೋದು. ಮೇಲ್ ಐ ಡಿನ ನಾನು ಕೆಳಗಡೆ ಡಿಸ್ಪ್ಲೇ ಮಾಡಿರ್ತೀನಿ. ಶೇರ್ ಮಾಡಾದಮೇಲೆ ನಾನು ಅದನ್ನು ರಿವ್ಯೂ ಮಾಡ್ತೀನಿ. ಇನ್ ಕೇಸ್ ಏನಾದರೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಅಂದರೆ ಖಂಡಿತವಾಗ್ಲೂ ಅದ್ರ ಮೇಲೆ ನಿಮ್ಮ ಮುಂದೆ ಆ ಒಂದು ಸ್ಟೋರಿನ ತರೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ, ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ಥ್ರಿಲ್ಲಿಂಗ್ ಹಾರರ್ ಸ್ಟೋರಿನ ಸ್ಟಾರ್ಟ್ ಮಾಡೋಣ. ತುಮಕೂರಿನ ಹಾರ್ಟ್ ಆಫ್ ದ ಸಿಟಿಯಲ್ಲಿ ಒಂದು ಮನೆ ಸಿಚುವೇಟ್ ಆಗಿದೆ. ನಮ್ಮ ನರೇಶ್ ಅವರ ತಾತನ ಆಸ್ತಿ ಅದು. ಆ ಒಂದು ಆನ್ಸೆಸ್ಟ್ರಲ್ ಪ್ರಾಪರ್ಟಿ. ನಮ್ಮ SS ಪುರಂ ರೋಡ್ ಇದೆಯಲ್ಲ ತುಮಕೂರಿನ, ಅದೇ ಬದಿಯಲ್ಲಿ ಆ ಒಂದು ಮನೆ ಸಿಚುವೇಟ್ ಆಗಿದೆ. ಆ ಒಂದು ಮನೆಯ ಹೆಸರು ಬಂದುಬಿಟ್ಟು ಒಂಟಿ ಮನೆ ಅಂತ. ಆ್ಯಕ್ಚುಲಿ ಈ ಒಂದು ಮನೆ ಸ್ಟೋರಿ ಏನು ಅಂದರೆ, ಆ ಮನೆ ಅಕ್ಕಪಕ್ಕ ನೋಡ್ಕೊಂಡು ಹೋಗೋರೆಲ್ಲ ಆ ಒಂದು ಮನೆನ ನೋಡಿದ್ರೆ ನಡ್ಗೋದಕ್ಕೆ ಶುರು ಮಾಡ್ತಾರೆ. ಕಾರಣ ಇಷ್ಟೇ, ಆ ಒಂದು ಮನೆ ಹಾಂಟೆಡ್ ಅಂತ ಅಲ್ಲ, ಆ ಮನೆಯಲ್ಲಿ ನಡೆಯುವಂತಹ ಅಕ್ಕಪಕ್ಕ ನಡೆಯುವಂತಹ ಒಂದಷ್ಟು ಅನ್ಯೂಶುವಲ್ ಆ್ಯಕ್ಟಿವಿಟೀಸ್ನ ಆದರೂ ಜನ ಅದನ್ನು ಐಡೆಂಟಿಫೈ ಮಾಡೋದಕ್ಕಾಗ್ತಿಲ್ಲ. ಅಷ್ಟು ಕ್ರೀಪಿ ಥಿಂಗ್ಸ್ ಆ ಮನೆ ಅಕ್ಕಪಕ್ಕ ನಡೆಯುತ್ತೆ. ನರೇಶ್ ಅವ್ರಿಗೆ ಆಗ 28 ವರ್ಷ. ಓಕೆ, ಅವರಿಗೆ ಈ ಮನೆ ಬಗ್ಗೆ ಏನೂ ನಾಲೆಜ್ ಇರಲಿಲ್ಲ. ಇನ್ ಅ ಸೆನ್ಸ್ ಈ ಮನೆ ಬಗ್ಗೆ ಈ ಥರ ಮಾತಾಡ್ತಾರೆ ಜನರು, ಈ ಥರ ಅಲ್ಲಿ ಅಕ್ಕಪಕ್ಕ ಹೋಗೋದಕ್ಕೂ ಕೂಡ ಹೆದರ್ತಾರೆ ಅನ್ನೋದು ಅವ್ರಿಗೇನು ಐಡಿಯಾ ಇರಲಿಲ್ಲ ಇದ್ರ ಬಗ್ಗೆ. ಅವರು ಆಗ ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ರು. ಈಗಲೂ ಕೂಡ ಬೆಂಗಳೂರಲ್ಲಿ ಟೆಕ್ನಾಲಜಿ ಮ್ಯಾನೇಜರ್ ಆಗಿ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಕಂಪ್ನಿ ಯಾವುದು ಅಂತೆಲ್ಲ ಕೇಳಬೇಡಿ, ಅವರು ಸ್ವಲ್ಪ ಅದನ್ನ ಕಾನ್ಫಿಡೆನ್ಷಿಯಲ್ ಆಗಿ ಮೇಂಟೈನ್ ಮಾಡು ಅಂತ ಹೇಳಿದ್ದಾರೆ. ಐ ರೆಸ್ಪೆಕ್ಟ್ ಈಸ್ ವರ್ಡ್ಸ್. ಓಕೆ, ಮೂವಿಂಗ್ ಆನ್ ಟು ದ ಸ್ಟೋರಿ. 2020 ಕೊರೋನಾ ಪ್ಯಾಂಡಮಿಕ್ ಟೈಮಲ್ಲಿ ವರ್ಕ್ ಫ್ರಮ್ ಹೋಮ್ ಖಚಿತ ಆಗುತ್ತೆ. ಕರೆಕ್ಟಾ? ಎಷ್ಟೋ IIT ಕಂಪ್ನೀಸ್ಗಳು, ಎಷ್ಟೋ ಅಲ್ಲ ಸುಮಾರು IIT ಕಂಪ್ನೀಸ್ಗಳು ವರ್ಕ್ ಫ್ರಮ್ ಹೋಮ್ನ ಫೈನಲೈಸ್ ಮಾಡುತ್ತೆ. ಆ ಟೈಮಲ್ಲಿ ಇವ್ರು ಏನು ಡಿಸೈಡ್ ಮಾಡ್ತಾರಪ್ಪ ಅಂದರೆ, ಸುಮ್ಮನೆ ಬೆಂಗಳೂರಲ್ಲಿದ್ದು ಅನ್ನೆಸೆಸರಿ ಎಕ್ಸ್ಪೆನ್ಸಸ್ ಯಾಕೆ ಅಂತ ತಮ್ಮ ತಾತ ಬಿಟ್ಟು ಹೋಗಿರೋ ತುಮಕೂರಲ್ಲಿರುವಂತಹ ಒಂದು ಮನೆಗೆ ಶಿಫ್ಟ್ ಆಗಬೇಕು ಅಂತ ಡಿಸೈಡ್ ಮಾಡ್ತಾರೆ. ಯಾಕಂದರೆ ಅಲ್ಲಿ ಎಲ್ಲ ಸೌಲಭ್ಯಗಳು ಇತ್ತು. ಅವರಿಗೆ ಬೇಕಾದಂತಹ ಇಂಟರ್ನೆಟ್ ಸ್ಪೀಡ್ ಆಗಿರಲಿ, ಅಕ್ಕಪಕ್ಕ ಇರೋ ಜನ ತುಂಬಾ ಒಳ್ಳೆಯ ಜನ, ಹಾಗೆ ಒಂದು 2 BHK ಹೌಸ್, ಒಬ್ಬರಿರೋದಕ್ಕೆ ತುಂಬ ದೊಡ್ಡ ಮನೆ, ಬೇಕಾದಷ್ಟು ಮನೆ ಅದು. ಓಕೆ, ಇದೆಲ್ಲ ಅವ್ರು ಅನಲೈಸ್ ಮಾಡಿಬಿಟ್ಟು ಅಲ್ಲಿ ಹೋಗಿ ಸ್ಟೇ ಆಗೋಣ ಒಂದಷ್ಟು ದಿನ ಅಂತ ಡಿಸೈಡ್ ಮಾಡ್ತಾರೆ. ಡಿಸೈಡ್ ಮಾಡಿ ನೆಕ್ಸ್ಟ್ ಡೇನೆ ತುಮಕೂರಲ್ಲಿ ಇದ್ದಂತಹ ಆ ಒಂದು ಮನೆಗೆ ಅವರು ಶಿಫ್ಟ್ ಆಗ್ತಾರೆ. ನರೇಶ್ ಅವರು ಫೈನಲಿ ಆ ಒಂದು ಮನೆಗೆ ತಲುಪ್ತಾರೆ. ಆ ಒಂದು ಮನೆಗೆ ತಲುಪಿ ನೋಡ್ತಾರೆ, ಹಿ ವಾಸ್ ಕಂಪ್ಲೀಟ್ಲಿ ಶಾಕ್ಡ್. ತುಂಬಾ ಸೈಲೆನ್ಸ್ ಆಗಿತ್ತು ಆ ಒಂದು ಮನೆ, ತುಂಬಾ ಸೈಲೆನ್ಸ್ ಆಗಿತ್ತು. ಅಕ್ಕಪಕ್ಕ ನೇಬರ್ಸ್ ಇಲ್ಲ, ಚಿಕ್ಕ ಮಕ್ಕಳು ಗಡ್ಲಾಟೆ ಕೇಳಿಸ್ತಾ ಇಲ್ಲ, ದೂರದಲ್ಲಿ ಗಾಡಿ ಹಾರ್ನ್ಸ್ಗಳು ಕೇಳಿಸ್ತಾ ಇಲ್ಲ, ಏನೂ ಇಲ್ಲ. ಸ್ಪಿನ್ ಡ್ರಾಪ್ ಸೈಲೆನ್ಸ್ ಆಗಿತ್ತು. ಜಸ್ಟ್ ಫ್ಯಾನ್ ಆನ್ ಮಾಡಿದ್ರೆ ಆ ಒಂದು ಫ್ಯಾನ್ ಸದ್ದು, ಹಾಗೆ ಇವನ ಒಂದು ಫುಟ್ ಸ್ಟೆಪ್ಸ್, ಶೂಸ್ ಇಡ್ತಾ ಇರುವಂಥ ಆ ಒಂದು ಸದ್ದು ಅಷ್ಟೇ. ಅಷ್ಟು ಪಿನ್ ಡ್ರಾಪ್ ಸೈಲೆನ್ಸ್ ಆ ಒಂದು ಮನೆ. ಒಂದು ಕಡೆ ಇವನಿಗೆ ಸ್ಟಾರ್ಟಿಂಗ್ ಶಾಕ್ ಆದರೂ ಕೂಡ ಇವನಿಗೆ ಅದಾದಮೇಲೆ ಖುಷಿ ಆಗೋದಕ್ಕೆ ಶುರು ಆಗುತ್ತೆ. ಕಾರಣ ಇಷ್ಟೇ, ಕೆಲಸ ಮಾಡೋದಕ್ಕೆ ತುಂಬಾ ಪೀಸ್ಫುಲ್ ಆಗಿರುತ್ತೆ ಅಂತ. ಹಿ ವಾಸ್ ವೆರಿ ಹ್ಯಾಪಿ ಅಬೌಟ್ ಇಟ್. ಒಂದು ಮನೆಗೆ ಶಿಫ್ಟ್ ಆಗಿ 2 ದಿನ ಆದಮೇಲೂ ಕೂಡ ಅವನಿಗೇನು ಪ್ರಾಬ್ಲಮ್ ಆಗಲಿಲ್ಲ. ತುಂಬಾ ಚೆನ್ನಾಗಿ ನಡೀತಾ ಇತ್ತು, ತುಂಬಾ ಸ್ಮೂತಾಗಿ ನಡೀತಾ ಇತ್ತು. ಆದರೆ 3rd ಡೇ ನೈಟ್, ಇವಾಗ ಸಮಯ ಬಂದುಬಿಟ್ಟು ಬೆಳಗಿನ ಜಾವ 1:20. ಸಡನ್ನಾಗಿ ಅವನಿಗೆ ಎಚ್ಚರ ಆಗುತ್ತೆ. ಕಾರಣ ಇಷ್ಟೇ, ಮನೆಯ ರೂಫ್ ಟಾಪ್ ಮೇಲ್ಗಡೆ ಏನೋ ಸೌಂಡ್ ಬಂದಾಗ ಅವನಿಗೆ ಫೀಲ್ ಆಗಿ ಅವನಿಗೆ ಎಚ್ಚರ ಆಗುತ್ತೆ. ಸಿನ್ಸ್ ಆ ಒಂದು ಮನೆ ತುಂಬ ಸೈಲೆನ್ಸ್ ಆಗಿರೋದ್ರಿಂದ, ತುಂಬಾ
ನಿಶಬ್ದವಾಗಿರೋದ್ರಿಂದ ಸ್ವಲ್ಪ ಏನಾದರೂ ಸೌಂಡ್ ಆದರೂ ಕೂಡ ಎಚ್ಚರ ಆಗ್ಬಿಡುತ್ತೆ. ಸೊ ಇದೇ ಥರ ನರೇಶ್ಗೆ ಆ ದಿನ ಅವನಿಗೆ ಎಚ್ಚರ ಆಗುತ್ತೆ. ಸೊ ಎದ್ಬಿಟ್ಟು ಆ ಕಡೆ ಈ ಕಡೆ ನೋಡ್ತಾನೆ, ಅಕ್ಕಪಕ್ಕ ಏನೂ ಇಲ್ಲ. ಸೊ ಅನ್ಕೋತಾನೆ ಮೋಸ್ಟ್ಲಿ ಏನೋ ಇಲಿ ಇರ್ಬೋದೇನೋ ಅಂತ ಅಂದ್ಕೊಂಡ್ಬಿಟ್ಟು ಅವನದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ದೆ ಮತ್ತೆ ವಾಪಸ್ ಮಲ್ಕೋತಾನೆ. ಸೊ ಸ್ನೇಹಿತರ, ರಿಯಲ್ ಸ್ಟೋರಿ, ಆ್ಯಕ್ಚುಯಲ್ ಸ್ಟೋರಿ ಸ್ಟಾರ್ಟ್ ಆಗೋದೆ ಇವಾಗ. ಸೊ ನೆಕ್ಸ್ಟ್ ಡೇ ಈ ಒಂದು ಇನ್ಸಿಡೆಂಟ್ ಆಗಿ ನೆಕ್ಸ್ಟ್ ಡೇ ಮತ್ತೆ ಸೇಮ್ ಟೈಮ್ 1:20 ಬೆಳಗಿನ ಜಾವ. ಆದರೆ ಈ ಸತಿ ಅದು ಜಸ್ಟ್ ಒಂದು ಸಿಂಪಲ್ ಸೌಂಡ್ ಇರಲಿಲ್ಲ, ಕ್ಲಿಯರ್ ಆಗಿ ನರೇಶ್ ಅವರ ಕಿವಿಗೆ ಕೇಳಿಸ್ತಾ ಇತ್ತು. ಯಾವುದೋ ಒಬ್ಬ ಮನುಷ್ಯ ತನ್ನ ಮನೆಯಲ್ಲಿದ್ದಂತಹ ಆ ಒಂದು ಅಪ್ಸ್ಟೇರ್ಸ್ ಏನಿದೆ ಅದನ್ನು ಹತ್ಕೊಂಡು ಹೋಗ್ತಾ ಇರೋವಂಥ ಒಂದು ಫುಡ್ ಸ್ಟೆಪ್ಸು ಕರೆಕ್ಟಾಗಿ ಇವ್ರ ಕಿವಿಗೆ ಕೇಳಿಸ್ತಾ ಇದೆ. ಸೊ ನರೇಶ್ ಅವ್ರಿಗೆ ಸಿಕ್ಕಾಪಟ್ಟೆ ಗಾಬರಿಯಾಗಿ ಹೋಗುತ್ತೆ. ಅದು ಬೇರೆ ಅಂಥ ಆಡ್ ಅವರ್ಸಲ್ಲಿ ಆ ಥರ ಹಾಕ್ಬಿಟ್ರಂತೂ ಇನ್ನೂ ಭಯ ಆಗುತ್ತೆ ಯಾರಿಗೆ ಆದರೂ ಅಷ್ಟೇ. ಸೊ ಇವ್ರು ಹೋಗ್ಬಿಟ್ಟು ತಮ್ಮ ರೂಮ್ ಡೋರ್ ಹತ್ರ ಹೋಗ್ಬಿಟ್ಟು ಕ್ಲಿಯರಾಗಿ ನಾನು ಭ್ರಮೆಯಲ್ಲಿದ್ದೀನೋ ಅಥವಾ ರಿಯಲಾಗಿ ಆಗ್ತಿದೆಯೋ ಅಂತ ಒಂದು ಕನ್ಫರ್ಮೇಷನ್ಗೋಸ್ಕರ ಅಲ್ಲಿ ಹೋಗ್ಬಿಟ್ಟು ನಿಂತ್ಕೊಂಡು ಕ್ಲೀನಾಗಿ ಅಲ್ಲಿ ಕಿವಿ ಕೊಟ್ಟು ಕೇಳ್ತಾರೆ. ಅದು ಎಕ್ಸಾಕ್ಟ್ಲಿ ಹ್ಯೂಮನ್ ಸ್ಟೆಪ್ಸ್, ಯಾರೋ ಹತ್ಕೊಂಡು ಫುಡ್ ಸ್ಟೆಪ್ಸ್ ಹತ್ಕೊಂಡು ಮೇಲ್ಗಡೆ ಹೋಗ್ತಾ ಇರುವಂಥ ಒಂದು ಸದ್ದು ಇವ್ರ ಕಿವಿಗೆ ಕ್ಲಿಯರಾಗಿ ಕೇಳಿಸ್ತಾ ಇದೆ. ಆ್ಯಕ್ಚುಲಿ ಇನ್ನೊಂದು ಸರ್ಪ್ರೈಸಿಂಗ್ ಏನಂದರೆ ಸ್ನೇಹಿತರೆ, ನರೇಶ್ ಅವ್ರಿಗೆ ಗೊತ್ತಿರಲಿಲ್ಲ ತಮ್ಮ ಮನೆಯಲ್ಲಿ ಒಂದು ಸ್ಟೋರ್ ರೂಮ್ ಇದೆ ಮೇಲ್ಗಡೆ ಹೋಗೋದಕ್ಕೆ ಅಂತ. ಆ್ಯಕ್ಚುಲಿ ಆ ಒಂದು ಸ್ಟೋರ್ ರೂಮ್ ಲಾಕ್ ಆಗಿದೆ ಆ್ಯಂಡ್ ಆ ಒಂದು ಕೀ ಇವ್ರ ಹತ್ರನೂ ಇಲ್ಲ. ಅವರು ಆ ಒಂದು ಮನೆಗೆ ಬಂದಾಗ್ಲಿಂದಾದರೂ ಹಿಡಿದು ಅವ್ರು ಇಲ್ಲಿಯ ತನಕ ಆ ಒಂದು ಸ್ಟೋರ್ ರೂಮ್ ಹತ್ರನೇ ಅವ್ರು ಹೋಗಿಲ್ಲ. ಆ ಥರ ಒಂದು ರೂಮ್ ಇದೆ ಅಂತಲೇ ಅವ್ರಿಗೆ ಗೊತ್ತಿರಲಿಲ್ಲ. ಓಕೆ ಫೈನ್, ಇವಾಗ ನರೇಶ್ ಅವರು ಆ ಒಂದು ಡೋರ್ ಹತ್ರ ನಿಂತ್ಕೊಂಡು ಆಬ್ಸರ್ವ್ ಮಾಡ್ತಾ ಇದ್ದಾರೆ. ಆ ಫುಡ್ ಸ್ಟೆಪ್ಸ್ ಮೇಲ್ಗಡೆನೆ ಹೋಗ್ತಾ ಇದೆ ಆ್ಯಂಡ್ ಇವರ ಹಾರ್ಟ್ ಬೀಟ್ ರೈಸ್ ಆಗ್ತಾನೆ ಇದೆ. ಸೊ ಹಾಗೆ ಹೋಗಿ 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 ಆ ಫುಡ್ ಸ್ಟೆಪ್ಸು ಸ್ಟಾಪ್ ಆಗುತ್ತೆ. ಸೊ ಇವ್ರು ಯೋಚನೆ ಮಾಡ್ತಾರೆ ಏನಾಯಿತು ಅಂತ. ಸೊ ಇವ್ರು ಹೇಗೋ ತಮ್ಮಷ್ಟಕ್ಕೆ ತಾವು ಸಮಾಧಾನ ಮಾಡಿಕೊಂಡು ಮತ್ತೆ ವಾಪಸ್ ಹೋಗಿ ತಮ್ಮ ಬೆಡ್ ಮೇಲೆ ಕೂತ್ಕೋತಾರೆ ಆ್ಯಂಡ್ ಆ ನೈಟ್ ಅವರು ಕಂಪ್ಲೀಟಾಗಿ ಮಲಗಲೇ ಇಲ್ಲ. ಓಕೆ, ಸೊ ನೆಕ್ಸ್ಟ್ ಮಾರ್ನಿಂಗ್ ಅವರು ತಮ್ಮಷ್ಟಕ್ಕೆ ತಾವೇ ಏನು ಸಮಾಧಾನ ಮಾಡ್ಕೋತಾ ಇದ್ದಾರೆ ಅಂದರೆ, ನನ್ನ ಲಾಸ್ಟ್ ನೈಟ್ ನೋಡಿದ್ದು ಜಸ್ಟ್ ಒಂದು ಭ್ರಮೆ ಆಗಿರಲಿ, ಜಸ್ಟ್ ಒಂದು ಡ್ರೀಮ್ ಆಗಿರಲಪ್ಪ ಅಂತ ಕೇಳ್ಕೊತಾ ಇದ್ದಾರೆ. ಆದರೆ ಸ್ನೇಹಿತರೆ, ಆ ದಿನ ರಾತ್ರಿ ಮತ್ತೆ ಸೇಮ್ ಟೈಮ್ 1:20 ಈ ಸತಿ ತುಂಬಾ ಅನ್ಯೂಶುವಲ್ ಆ್ಯಕ್ಟಿವಿಟಿ ನಡೆಯುತ್ತೆ. ಆ್ಯಕ್ಚುಲಿ ಶಾರ್ಪ್ 1:20ಗೆ ಪವರ್ ಕಟ್ ಆಗಿಬಿಡುತ್ತೆ ಹೋಲ್ ಮನೆಯಲ್ಲಿ ಆ್ಯಂಡ್ ಇನ್ವರ್ಟರ್ ಕೂಡ ವರ್ಕ್ ಆಗ್ತಾಯಿಲ್ಲ. ಸೊ ನರೇಶ್ ಅವ್ರು ಏನು ಮಾಡ್ತಾರೆ, ತಮ್ಮ ಹತ್ರ ಇದ್ದಂತಹ ಒಂದು ಕ್ಯಾಂಡಲ್ನ ಲೈಟ್ ಅಪ್ ಮಾಡಿ ಎಲ್ಲ ಮನೇನ ಏನೇನು ನಡೀತಾ ಇದೆ ಅದು ಸೌಂಡ್ ಏನೋದು ಅಂತ 1 ಸೆಕೆಂಡ್ ಮನೇನ ರೌಂಡ್ ಆಫ್ ಮಾಡೋದಕ್ಕೆ ಹೋಗ್ತಾರೆ. ಆ ಟೈಮಲ್ಲಿ ಒಂದು ಭಯಾನಕವಾದಂಥ ಒಂದು ದೃಶ್ಯನ ಇವರು ಅಬ್ಸರ್ವ್ ಮಾಡ್ತಾರೆ. ಆ ಫುಡ್ ಸ್ಟೆಪ್ಸ್ ಏನು ಇದು ಇದೆಲ್ಲ ಅಪ್ಸ್ಟೇರ್ಸಿಂದ ಒಂದು ಫುಡ್ ಸ್ಟೆಪ್ಸು ಕೆಳಗಡೆ ಬರ್ತಿರುವಂಥ ಫುಟ್ ಮಾರ್ಕ್ಸ್ಗಳಿವೆ. ನಿಮ್ಗೆ ಅರ್ಥ ಆಗ್ತಾ ಇದೆಯಲ್ಲ ನಾನು ಯಾವ ಥರ ಹೇಳ್ತಾ ಇರೋದು ಅಂತ. ಜಸ್ಟ್ ಯಾರೋ ಒಬ್ಬ ವ್ಯಕ್ತಿ ಮೇಲ್ಗಡೆಯಿಂದ ಹಿಡಿದು ಕೆಳಗಡೆ ಬರ್ತಿರುವಾಗ ಒಂದು ಫುಡ್ ಸ್ಟೆಪ್ಸ್ ನೋಡುತ್ತೆ ನೋಡಿ, ಆ ಥರ ಫುಡ್ ಸ್ಟೆಪ್ಸ್ ಇದೆ. ಆದರೆ ವಾಪಸ್ ಹೋಗಿರುವಂಥ ಫುಡ್ ಸ್ಟೆಪ್ಸ್ ಇಲ್ಲ. ಆ್ಯಂಡ್ ಆ ಒಂದು ಫುಡ್ ಸ್ಟೆಪ್ಸ್ನ ಇವರು ನೀಟಾಗಿ ಗಮನಿಸಿದಾಗ ಪೂರ್ತಾಗ್ತಾರೆ 2 ದಿನ ಅವರು. ಸೊ ನರೇಶ್ ಏನು ಮಾಡ್ತಾರೆ, ನೆಕ್ಸ್ಟ್ ಡೇ ಅದೇ ಊರಲ್ಲಿ ಇದ್ದಂತಹ ಲೋಕಲ್ ಲಾಕ್ ಸ್ಮಿತ್ ಅವ್ರನ್ನ ತನ್ನ ಮನೆಗೆ ಕರೀತಾರೆ. ಅಪ್ಸ್ಟೇರ್ಸಲ್ಲಿ ಇತ್ತಲ್ಲ ಆ ಒಂದು ಸ್ಟೋರ್ ರೂಮ್ನ, ಆ ಒಂದು ರೂಮ್ ಕೀ ಏನು ಇವ್ರ ಹತ್ರ ಇರಲಿಲ್ವಲ್ಲ, ಆ ಒಂದು ರೂಮ್ಗೆ ಒಂದು ಕೀನ ಮಾಡಿಸ್ತಾರೆ. ಆ ಕೀನ ಮಾಡಿಸಿ ಆ ಒಂದು ರೂಮ್ನ ಓಪನ್ ಮಾಡಿ ನೋಡಿದಾಗ ಕಂಪ್ಲೀಟಾಗಿ ಡಿಸ್ಟರ್ಬ್ಡ್ ಆಗ್ತಾರೆ ನರೇಶ್ ಅವರು. ಒಳಗಡೆ ನೋಡ್ತಾರೆ, ತುಂಬಾ ಒಂಥರ ಏನು ಹೇಳ್ತೀರಾ, ತುಂಬಾ ಗಲೀಜಾಗಿರೋ ಸಾಕ್ಸಸ್ ಆ ಕಡೆ ಈ ಕಡೆ ಬಿದ್ದಿದೆ. ಆಮೇಲೆ ಅದು ಯಾವ ಥರ ಇತ್ತು ಅಂದರೆ ಯಾರೋ ಬೆಡ್ ಮೇಲೆ ಮಲಗಿ ಹೋಗಿರೋ ಥರ ಕಾಣಿಸ್ತಾ ಇತ್ತು. ಆ್ಯಂಡ್ ಒಂದು ಟಿಫಿನ್ ಬಾಕ್ಸ್ ಕೂಡ ಇತ್ತು. ಆ ಟಿಫಿನ್ ಬಾಕ್ಸಲ್ಲಿ ಊಟ ಕೂಡ ಇದೆ, ಕಂಪ್ಲೀಟ್ ಆಗಿಲ್ಲ ಆ ಒಂದು ಊಟ. ಅರ್ಧಂಬರ್ಧ ತಿಂದಿರೋವಂಥ ಒಂದು ಊಟ, ಅರ್ಧಂಬರ್ಧ ಕುಡ್ದಿರೋವಂತಹ ನೀರು. ಇದನ್ನೆಲ್ಲ ನೋಡಿ ನರೇಶ್ಗೆ ಒಂದು ತಲೆಯಲ್ಲಿ ಒಂದು ಕ್ವಶನ್ ಮಾರ್ಕ್ ಹುಟ್ಟುತ್ತೆ. ನಾನು ಬರೋಕ್ಕಿಂತ ಮುಂಚೆ ಈ ಒಂದು ಮನೇಲಿ ಯಾರು ಇದ್ರಾ ಅಥವಾ ನನ್ನ ಜೊತೆನೇ ಈ ಒಂದು ಮನೇಲಿ ಯಾರು ಇದ್ದಾರಾ ಅಂತ
ಅವನಿಗೆ ಒಂದು ಕ್ವಶನ್ ಮಾರ್ಕ್ ಹುಟ್ಟೋದಕ್ಕೆ ಶುರು ಆಗುತ್ತೆ. ಸೊ ಇಮಿಡಿಯೇಟಾಗಿ ನರೇಶ್ ಅವ್ರು ಏನು ಮಾಡ್ತಾರೆ, ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಪೊಲೀಸ್ ಅವ್ರನ್ನ ಮನೆಗೆ ಕರೆಸ್ಕೋತಾರೆ. ಸೊ ಪೊಲೀಸ್ ಅವ್ರು ಕೂಡ ಎಲ್ಲ ಹೋಗ್ಬಿಟ್ಟು ಇನ್ಸ್ಪೆಕ್ಟ್ ಮಾಡ್ತಾರೆ. ಆ್ಯಂಡ್ ಪೊಲೀಸ್ ಅವರು ಒಂದು ಸಜೆಷನ್, ಒಂದು ಕಿವಿ ಮಾತನ್ನ ನರೇಶ್ಗೆ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ಮೋಸ್ಟ್ ಪ್ರಾಬಬ್ಲಿ ನೀವು ಈ ಮನೆಗೆ ಬರೋದಕ್ಕಿಂತ ಮುಂಚೆ ಈ ಒಂದು ಮನೆಯಲ್ಲಿ ಮುಂಚೆ ಯಾರೋ ಇದ್ದರು ಅನಿಸುತ್ತೆ. ಮೋಸ್ಟ್ಲಿ ನಿಮ್ಮ ಈ ಮನೆಗೆ ಸಂಬಂಧಪಟ್ಟಿರೋರು ಯಾರೋ ಒಬ್ಬರು ಆ ಮನೆಗೆ ಬಾಡಿಗೆ ಕೊಟ್ಟಿರ್ಬೋದು. ಇವರು ಜಸ್ಟ್ ರೀಸೆಂಟಾಗಿ ಮನೆ ಖಾಲಿ ಮಾಡ್ಕೊಂಡು ಹೋಗಿರ್ಬೋದು. ಸೊ ಆದ್ದರಿಂದ ಇದು ಈ ಥರ ಇದೆ ಅಂತ ಪೊಲೀಸರು ತಮಗನ್ಸಿದ್ದನ್ನು ನರೇಶ್ಗೆ ಹೇಳ್ತಾರೆ. ಆದರೆ ನರೇಶ್ ಈ ಮಾತಿಗೆ ಒಪ್ಪಲ್ಲ. ನರೇಶ್ ಅವರ ತಲೆಯಲ್ಲಿ ಇದ್ದಿದ್ದು ಒಂದೇ ಪ್ರಶ್ನೆ, ಅದೇನಪ್ಪ ಅಂದರೆ, ಯಾರಾದರೂ ಮನೆನ ನಾವೊಂದು ರೂಮ್ನ ಲಾಕ್ ಮಾಡಿಕೊಂಡು ಆಚೆ ಹೋಗೋದಕ್ಕಾದರೂ ಹೇಗೆ ಸಾಧ್ಯ ಅಂತ ಅವ್ರ ತಲೆಯಲ್ಲಿದ್ದಂಥ ಒಂದು ಕ್ವಶನ್ ಮಾರ್ಕ್. ಆ್ಯಂಡ್ ಆ ಒಂದು ಸೇಮ್ ಕ್ವಶನ್ನ ಅವರು ಪೊಲೀಸರಿಗೆ ಕೇಳ್ತಾರೆ. ಸೊ ಪೊಲೀಸರಿಗೂ ಈ ಒಂದು ಪ್ರಶ್ನೆಗೆ ಉತ್ತರ ಇಲ್ಲ. ಸೊ ಅವರು ಏನೋ ಹಾಗೆ ಹೀಗೆ ಅಂದ್ಕೊಂಡು ಅವರು ಹೋಗ್ತಾರೆ. ಓಕೆ, ನರೇಶ್ಗೆ ತುಂಬಾ ಡಿಸ್ಟರ್ಬ್ಡ್ ಆಗ್ತಾರೆ. ಅವ್ರಿಗೆ ಏನು ನಡೀತಾ ಇದೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ಸೊ ನರೇಶ್ ಅವ್ರು ಏನು ಮಾಡ್ತಾರೆ, ಒಂದು ಐಡಿಯಾನ ಮಾಡ್ತಾರೆ. ನರೇಶ್ ಇಮಿಡಿಯೇಟ್ಲಿ ಒಂದು ಮೋಷನ್ ಸೆನ್ಸರ್ನ ಮನೆಗೆ ಇನ್ಸ್ಟಾಲ್ ಮಾಡ್ತಾರೆ. ಎಕ್ಸಾಕ್ಟ್ಲಿ ಆ ಮೋಷನ್ ಸೆನ್ಸರ್ನ ಯಾವ ಥರ ಪ್ಲೇಸ್ ಮಾಡ್ತಾರೆ ಅಂದರೆ, ಆ ಒಂದು ಅಪ್ಸ್ಟೇರ್ಸ್ಗೆ ಎಕ್ಸಾಕ್ಟ್ಲಿ ಆ ಒಂದು ಮೋಷನ್ ಪೋಸ್ಟರ್ನ ಫೇಸ್ ಮಾಡಿಬಿಟ್ಟು ಇನ್ಸ್ಟಾಲ್ ಮಾಡ್ತಾರೆ. ಸೊ ಆ ದಿನ ನರೇಶ್ ಅವರು ಆ ಒಂದು ಮೋಷನ್ ಸೆನ್ಸರ್ನ ಸೆಟಪ್ ಮಾಡಿ ವಾಪಸ್ ಮಲ್ಕೋದಕ್ಕೆ ಹೋಗ್ತಾರೆ. ಎಕ್ಸಾಕ್ಟ್ಲಿ ಮತ್ತೆ ಸೇಮ್ ಶಾರ್ಪ್ 120ಗೆ ಅದೇ ಫುಡ್ ಸ್ಟೆಪ್ಸ್ ನರೇಶ್ ಅವರ ಕಿವಿಗೆ ಬೀಳೋದಕ್ಕೆ ಶುರು ಆಗುತ್ತೆ. ಈ ಸತಿ ತುಂಬಾ ಸ್ಟ್ರಾಂಗ್ ಇತ್ತು ಆ ಫುಡ್ ಸ್ಟೆಪ್ಸ್. ನರೇಶ್ ಅವರು ತಮ್ಮ ಒಂದು ಭಯನ, ತಮ್ಮ ಒಂದು ಎಮೋಷನ್ಸ್ನ ಕಂಟ್ರೋಲ್ ಮಾಡಿ ಆ ದಿನ ರಾತ್ರಿ ಅವ್ರು ಏನೂ ರಿಯಾಕ್ಟ್ ಮಾಡದೆ ತುಂಬಾ ಕಂಟ್ರೋಲ್ ಮಾಡಿಕೊಂಡು ಆ ರಾತ್ರಿ ಅವರು ಕಳೀತಾರೆ. ಇಮ್ಮಿಡಿಯೇಟಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣವೇ ಅವರು ಮಾಡಿದ್ದು ಕೆಲಸ ಏನಪ್ಪ ಅಂದರೆ, ಆ ಒಂದು ಮೋಷನ್ ಸೆನ್ಸರ್ನ ಹೋಗಿ ಚೆಕ್ ಮಾಡಿದ್ದು. ಸೊ ಚೆಕ್ ಮಾಡ್ತಾರೆ, ಅದರಲ್ಲಿ ಒಂದು ಫುಟೇಜ್ ಅವರಿಗೆ ಅಬ್ಸರ್ವ್ ಮಾಡ್ತಾರೆ. ಆ ಒಂದು ಫುಟೇಜಲ್ಲಿ ಕ್ಲಿಯರಾಗಿ ಏನಪ್ಪ ಕಾಣಿಸುತ್ತೆ ಅಂದರೆ, ಒಂದು ಶಾಕಿಂಗ್ ಫುಟೇಜ್ ಅವರು ನೋಡಿದ್ದು. ನೆಕ್ಸ್ಟ್ ಡೇ ಏನಪ್ಪ ಅಂದರೆ, ಆ ಫುಟೇಜಲ್ಲಿ ಒಬ್ಬ ಯಾರೋ ವ್ಯಕ್ತಿ ಫುಲ್ಲು ಬೇರ್ ಬಾಡಿ, ಓಕೆ, ಸೊ ತುಂಬಾ ವಯಸ್ಸಾಗಿದೆ, ಅರೌಂಡ್ 75-80 ಈ ಒಂದು ಏಜ್ ಗ್ರೂಪಲ್ಲಿ ಫುಲ್ ಬೇರ್ ಬಾಡಿ, ಕಣ್ಣು ಪೂರ್ತಿ ಕೊಳ್ತೋಗಿದೆ. ಸಿಕ್ಕಾಪಟ್ಟೆ ಸಂಕಾಗಿದೆ ಕಣ್ಣು ಕೂಡ. ಆ ವ್ಯಕ್ತಿ ಅಪ್ಸ್ಟೇರ್ಸಿಂದ ಕ್ರಾಲ್ ಮಾಡ್ತಾ ಬರ್ತಾ ಇದ್ದಾನೆ. ನಡ್ಕೊಂಡು ಬರ್ತಾ ಇಲ್ಲ, ಕ್ರಾಲ್ ಮಾಡ್ತಾ ಇದ್ದಾನೆ. ಒಂಥರ ಪ್ರಾಣಿಗಳು ಕ್ರಾಲ್ ಮಾಡ್ತಾರೆ ನೋಡಿ, ಸೊ ಆ ಥರ ಕ್ರಾಲ್ ಮಾಡ್ಕೊಂಡು ಬರ್ತಾ ಇದ್ದಾನೆ. ಸೊ ಕ್ರಾಲ್ ಮಾಡ್ತಾ ಮಾಡ್ತಾ ಕೆಳಗಿಳಿದು ಹಾಲಿಗೆ ಹೋಗುವಂಥ ಒಂದು ದಾರಿ. ಸೊ ಆ ಒಂದು ದಾರಿಯಲ್ಲಿ ಹೋಗ್ತಾ ಪೂರ್ತಿ ಡಾರ್ಕ್ನೆಸ್ಸಲ್ಲಿ ಡಿಸಪಿಯರ್ ಆಗಿಬಿಡ್ತಾರೆ. ಈ ಒಂದು ಫುಟೇಜ್ನ ನೋಡಿ ನರೇಶ್ಗೆ 1 ಸೆಕೆಂಡ್ ಆ ಒಂದು ಮನೇಲಿರೋದಕ್ಕೆ ಭಯದ ವಾತಾವರಣ ಅವನಿಗೆ ಮೂಡೋಗುತ್ತೆ. ಅವನಿಗೆ ಇನ್ನೂ 1 ನಿಮಿಷನೂ ಆ ಮನೇಲಿ ಇರೋದಕ್ಕೆ ಅವನಿಗೆ ಧೈರ್ಯ ಇರಲಿಲ್ಲ. ಸೊ ಇಮಿಡಿಯೇಟಾಗಿ ನರೇಶ್ ಏನೆಲ್ಲ ಯಾವ ಥರ ಬಂದಿದ್ನೋ ಸೇಮ್ ಅದೇ ಥರ ಎಲ್ಲ ಪ್ಯಾಕ್ ಮಾಡಿಕೊಂಡು ಅದೇ ದಿನ ಬೆಳಗಿನ ಜಾವ 10 ಗಂಟೆಗೆ ಆ ಒಂದು ಮನೆನ ಖಾಲಿ ಮಾಡ್ತಾನೆ. ಸೊ ಸೀದಾ ಖಾಲಿ ಮಾಡಿ ವಾಪಸ್ ಬೆಂಗಳೂರಿಗೆ ಬಂದು ಈ ಒಂದು ಇನ್ಸಿಡೆಂಟ್ ಬಗ್ಗೆ ಒಂದು ಸ್ವಲ್ಪನೂ ಯಾರ ಹತ್ರನೂ ಡಿಸ್ಕ್ಲೋಸ್ ಮಾಡಲ್ಲ. ಸೊ ಈ ಒಂದು ಇನ್ಸಿಡೆಂಟ್ ಆಗಿ ಸುಮಾರು ದಿನ ಆದಮೇಲೆ ನರೇಶ್ ತನ್ನ ಕ್ಲೋಸ್ ಫ್ರೆಂಡ್ ಸಾಗರದ ತುಮಕೂರದಲ್ಲೇ ಇದ್ದಂತಹ ತನ್ನ ಕ್ಲೋಸ್ ಆ್ಯಂಡ್ ಡಿಯರೆಸ್ಟ್ ಫ್ರೆಂಡ್ ಸಾಗರ್ ಅವ್ರಿಗೆ ತನ್ನ ಜೊತೆ ತುಮಕೂರಲ್ಲಿ ಆ ಒಂದು ಮನೇಲಾದಂಥ ಎಲ್ಲ ಒಂದು ಇನ್ಸಿಡೆಂಟ್ನ ಸಾಗರ್ ಜೊತೆ ಶೇರ್ ಮಾಡ್ತಾನೆ. ಸೊ ಸಾಗರ್ಗೆ ಸ್ಟಾರ್ಟಿಂಗ್ ತುಂಬಾ ಶಾಕ್ ಆಗುತ್ತೆ. ಯಾಕಂದರೆ ಸಾಗರ್ಗೆ ಗೊತ್ತಿರಲಿಲ್ಲ ಆ ಒಂದು ಮನೆ ಇವರ ಒಂದು ಪ್ರಾಪರ್ಟಿ ಅಂತ. ಸೊ ಸಾಗರ್ ಸ್ಟಾರ್ಟಿಂಗ್ ತುಂಬಾ ಶಾಕ್ ಆಗಿ ಆ ಒಂದು ಮನೆ ಬಗ್ಗೆ ಎಲ್ಲ ನರೇಶ್ಗೆ ಹೇಳೋದಕ್ಕೆ ಶುರು ಮಾಡ್ತಾನೆ. ಆ್ಯಕ್ಚುಲಿ ಪಾಸ್ಟ್ 10 ಇಯರ್ಸಿಂದ ಆ ಒಂದು ಮನೆನ 6 ಜನ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಕಾರಣ ಇಷ್ಟೇ, ಸೇಮ್ ನರೇಶ್ ಅವ್ರಿಗೆ ಏನಾಯ್ತಲ್ಲ, ಸೊ ಅದೇ ರೀತಿ ಆ 6 ಜನ ಟೆನೆಂಟ್ಸ್ಗೂ ಕೂಡ ಸೇಮ್ ಪ್ರಾಬ್ಲಮ್ ಆಗಿದೆ. ಆದರೆ ಬೇರೆ ರೀತಿ ಅವರು ಸೇಮ್ ಈ ಥರದ ಎಕ್ಸ್ಪೀರಿಯನ್ಸ್ ಫೀಲ್ ಮಾಡಿಲ್ಲ, ಇನ್ನು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಅವರಿಗಾಗಿತ್ತು. ಸೊ
ಆ್ಯಂಡ್ ಸಾಗರ್ ಇದನ್ನು ಹೇಳ್ತಾನೆ, ಆ ಒಂದು ಮನೆನ 10 ವರ್ಷದಿಂದ ಯಾರೂ ಬಾಡಿಗೆ ಕೊಟ್ಟು ಬಂದಿರಲಿಲ್ಲ, ನರೇಶೇ ಫಸ್ಟ್ ವ್ಯಕ್ತಿ. 10 ವರ್ಷ ಆದಮೇಲೆ ಹೋಗಿದ್ದೆ ಆ ಒಂದು ಮನೆಗೆ ನರೇಶ್. ಸೊ ಇದನ್ನು ಕೇಳಿ ನರೇಶ್ಗೆ ತುಂಬಾ ಶಾಕ್ ಆಗುತ್ತೆ. ಆ್ಯಂಡ್ ಸಾಗರ್ ಇನ್ನೊಂದು ಶಾಕಿಂಗ್ ಹೇಳಿಕೆನ ಹೇಳ್ತಾನೆ. ಆ್ಯಕ್ಚುಲಿ ಸ್ನೇಹಿತರೆ, ಆ ಒಂದು ಮನೆ ಅಕ್ಕಪಕ್ಕ ಸುಮಾರು ಜನರು ಲೇಟ್ ನೈಟ್ ಕೆಲಸ ಮುಗಿಸ್ಕೊಂಡು 1 ಗಂಟೆ 2 ಗಂಟೆಗೆ ಹೋಗ್ತಿರುವಾಗ ಆ ಒಂದು ಮನೆಯ ವಿಂಡೋ ಕ್ಲೀನಾಗಿ ವಿಂಡೋ ಲೈಟ್ ಆನ್ ಆದರೆ ಒಳಗಡೆ ರಿಫ್ಲೆಕ್ಷನ್ ಕಾಣುತ್ತೆ ನೋಡಿ. ಯಾರೋ ಒಬ್ಬ ವ್ಯಕ್ತಿ ಗೋಡೆ ಮೇಲೆಲ್ಲ ಕ್ರೋಲ್ ಮಾಡ್ತಾ ಹೋಗ್ತಾನಂತೆ. ಸೊ ಈ ಒಂದು ವಿಷಯನ ಕೇಳಿದ ನರೇಶ್ಗೆ ತುಂಬಾ ಶಾಕ್ ಆಗುತ್ತೆ. ಆ್ಯಂಡ್ ಅವನಿಗೆ ಕೈ ಕಾಲೇ ಅಲ್ಲಾಡಲಿಲ್ಲ. ಸೊ ಆ ಥರ ಒಂದು ಶಾಕ್ ಆಗುತ್ತೆ ಅವನಿಗೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ಹಾರರ್ ಸ್ಟೋರಿ. ಹೋಪ್ಫುಲಿ ಈ ಒಂದು ಕತೆ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಕತೆ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಒಂದು ವೇಳೆ ಕತೆ ಇಷ್ಟ ಆಗದೆ ಇದ್ದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.